ನಿನ್ನೆಯಷ್ಟೇ ಕರಾವಳಿ ಚಿತ್ರದ ಪ್ರೆಸ್ ಮೀಟ್ ರಣಾಂಗಣವಾಗಿ ಮಾರ್ಪಟ್ಟಿತ್ತು. ಆದರೆ ಇವತ್ತು ಎಲ್ಲ ಒಂದು ಕಡೆ ಕರಾವಳಿ ಈ ಚಿತ್ರದ ಸುತ್ತಮುತ್ತ ಇದ್ದಿದ್ದಂಥ ವಿವಾದ, ತಿಕ್ಕಾಟ, ಗಲಾಟೆ ಎಲ್ಲವೂ ಕೂಡ ಶಾಂತವಾಯಿತಾ? ಪ್ರಜ್ವಲ್ ದೇವರಾಜ್ ಅವರ ಮುನಿಸು ದೂರವಾಯಿತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ನಿನ್ನೆ ಕರಾವಳಿ ಚಿತ್ರದ ಇವೆಂಟ್ನಲ್ಲಿ ಪ್ರಜ್ವಲ್ ಗೈರಾಗಿದ್ರು. ಅವರ ಅಭಿಮಾನಿಗಳು ಗದ್ದಲ ಎಬ್ಬಿಸಿದ್ರು, ಗಲಾಟೆ ಮಾಡಿಸಿದ್ರು. ಈಗ ಪ್ರಜ್ವಲ್ ದೇವರಾಜ್ ಅವರ ಈ ಒಂದು ಪೋಸ್ಟ್ ಕುತೂಹಲ ಮೂಡಿಸಿದೆ. ಕರಾವಳಿ ಸಿನಿಮಾ ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದಂತಹ ಚಿತ್ರ. ಸಿನಿಮಾ ತಲುಪಿಸಲು ನನ್ನಿಂದಾಗುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ. ಪ್ರತಿ ಪ್ರಚಾರವನ್ನು ಪ್ರೀತಿ ಬದ್ಧತೆಯೊಂದಿಗೆ ಮುಂದುವರಿಸ್ತೇನೆ. ಈ ರೀತಿಯಾಗಿ ಕೆಲವೇ ಕ್ಷಣಗಳ ಹಿಂದೆ ಪ್ರಜ್ವಲ್ ದೇವರಾಜ್ ಅವರು ಇನ್ಸ್ಟಾದಲ್ಲಿ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಶೀಘ್ರದಲ್ಲೇ ಚಿತ್ರಮಂದಿರದಲ್ಲಿ ಭೇಟಿಯಾಗೋಣ ಅಂತ ಕೂಡ ಹೇಳಿದ್ದಾರೆ. 2 ವರ್ಷದ ಹಿಂದಿನ ವಿಡಿಯೋವನ್ನು ಪೋಸ್ಟ್ ಮಾಡಿ ಈ ರೀತಿಯಾದಂಥ ಕ್ಯಾಪ್ಷನ್ ಕೊಟ್ಟಿರುವಂಥದ್ದು. ಸೊ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಒಂದು ಪೋಸ್ಟ್ ಹಿಂದಿರುವಂಥ ಮಾರ್ಮಿಕ ಸಂದೇಶ ಏನು? ಕಮ್ಮಿ ಮಾತಾಡ್ತೀನಿ. ಕಾರ್ಯಕ್ರಮ ನಡೀತಾ ಇದೆ. ನನಗಿಂತ ಅದನ್ನ ನೋಡೋದಕ್ಕೆ ಜಾಸ್ತಿ ಖುಷಿಯಾಗಿದೆ. ನನಗೂ ಕೂಡ ನಿಮಗೂ ಕೂಡ ಅನ್ಕೊಳ್ತೀನಿ. ಮೊದಲಾಗಿ ಸತ್ಯಧರ್ಮ ಕಂಬಳಕ್ಕೆ ಕರೆದಿದ್ದಕ್ಕೆ ತುಂಬಾ ದೊಡ್ಡ ಧನ್ಯವಾದಗಳು. ಇನ್ಮೇಲೆ ನಾನು ನಿಮಗೆ ಒಬ್ಬ ಸಿನಿಮಾ ನಟ ಅಲ್ಲ, ನಿಮ್ಮಲ್ಲಿ ಒಬ್ಬ ಅಂತ ಅನ್ಕೊಳ್ಳಿ. ಯಾಕಂದ್ರೆ ನಾವೀಗ ಮಾಡ್ತಿರುವಂತ ಒಂದು ಸಿನಿಮಾ ಕರಾವಳಿ ಕಂಬಳ ನಮ್ಮ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಗುರುದತ್ ಗಣಿಗ ಅವರ ಒಂದು ಕನಸು. ಅವರು ಈ ಭಾಗದಿಂದಾನೇ ಬಂದಿರೋರು. ಸೊ ಕಂಬಳವನ್ನ ನಾವು ಎಲ್ಲರೂ ನೋಡ್ತೀವಿ, ಟಿವಿಯಲ್ಲಿ ನೋಡ್ತೀವಿ, ರೇಸನ್ನ ಎಲ್ಲರೂ ನಿಂತು ನೋಡ್ತೀವಿ. ಬಟ್ ಅದ್ರ ಹಿಂದೆ ಏನು ಶ್ರಮ ಇದೆ, ಅದ್ರ ಹಿಂದೆ ಒಂದು ಇಡೀ ಜಗತ್ತೇ ಇದೆ. ಅದನ್ನ ತೋರಿಸೋ ಒಂದು ಆಸಕ್ತಿ ಇಟ್ಕೊಂಡಿದ್ದಾರೆ ನಮ್ಮ ಗುರುದತ್ ಗಣಿಗ ಅವರು. ಅದಕ್ಕೆ ಎಲ್ಲರೂ ಶ್ರಮ ಪಡ್ತಿದ್ದೀವಿ. ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ನಮ್ಮ ಎಲ್ಲರಿಗೂ ಇರಬೇಕು. ಮಿತ್ರಾ ಸರ್ ಬಂದಿದ್ದಾರೆ. ಅವರು ನನ್ನ ಹಳೆ ಗೆಳೆಯರು, ಸಾಕಷ್ಟು ಸಿನಿಮಾಗಳಲ್ಲಿ ಜೊತೆ ಕೆಲಸ ಮಾಡ್ತೀವಿ. ಅವರು ಆಕ್ಚುಲಿ ಭಾಷೆ ನನಗಿಂತ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ನಾಯಕಿ ಬಂದಿದ್ದಾರೆ, ಸಂಪದ ಅವರು. ಇದವರ ಮೊದಲನೇ ಸಿನಿಮಾ. ಎಲ್ಲದಕ್ಕೂ ಹೆಚ್ಚಾಗಿ ಇದು ನಾವು ಮಾಡ್ತಿರುವಂತ ಒಂದು ಮೊದಲನೇ ಪ್ರಯತ್ನ. ಕರಾವಳಿ ಕಂಬಳದ ಒಂದು ಜಗತ್ತನ್ನ ತೋರಿಸುವ ಒಂದು ಪ್ರಯತ್ನ. ಸೊ ಈಗ ನೀವು ಕೊಡ್ತಿರೋ ಸಾಕು ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲ ಬಹಳ ಸುಗಮವಾಗಿ ನಡೆಯುತ್ತೆ ಅಂತ ಒಂದು ನಂಬಿಕೆ ಇದೆ. ಕಾರ್ಯಕ್ರಮ ನಡೀಲಿ. ಮತ್ತೊಮ್ಮೆ ಕಂಬಳ ಎಲ್ಲಿ ನಡೆದ್ರು ನಾನು ಬರ್ತಾನೆ ಇರ್ತೀನಿ. ಮತ್ತೊಮ್ಮೆ ನೀವು ಹೇಳ್ಬೇಕು, ನಿಲ್ಸಪ್ಪ ಸಾಕು ಬರ್ಬೇಡ ಅಂತ. ಅಲ್ಲಿ ತನಕ ಬರ್ತಾನೆ ಇರ್ತೀನಿ. ನಿಮ್ಮನ್ನ ಮತ್ತೆ ಭೇಟಿ ಆಗ್ತಿರ್ತೀನಿ. ನಿಮ್ಮೆಲ್ರಿಗೂ ಯಾವಾಗಲೂ ಚಿರಋಣಿ. ನಮಸ್ಕಾರ, ಒಳ್ಳೇದಾಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.